ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಇದು ಆಸ್ಪತ್ರೆಗೆ ಲಕ್ವಾ ಹೊಡೆದ ಕತೆ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನಿಂದ ಕೂಗಳತೆ ದೂರದಲ್ಲಿರುವ ಈ ಆಸ್ಪತ್ರೆ ಅವ್ಯವಸ್ಥೆಯಿಂದ ನರಳುತ್ತಾ ಇದೆ. ಆ ಆಸ್ಪತ್ರೆಯನ್ನ ಒಮ್ಮೆ ನಾವು ನೋಡ್ಕೊಂಡು ಬರೋಣ ಬನ್ನಿ. ಇದು ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಯಾವ ಕಡೆಯಿಂದ ನೋಡಿದ್ರೂ ಆಸ್ಪತ್ರೆ ರೀತಿ ಇದು ಕಾಣೋದೇ ಇಲ್ಲ. ಆದರೂ ಇಲ್ಲಿ ವೈದ್ಯರು, ನರ್ಸ್ಗಳನ್ನ ನೇಮಕ ಮಾಡಲಾಗಿದೆ. ಇನ್ನು ಇವರು ಅದ್ಯಾವ ಕೆಲಸಕ್ಕೆ ಬರ್ತಾರೋ ಹೋಗ್ತಾರೋ ಗೊತ್ತೇ ಆಗಲ್ಲ. ಸಾಕಷ್ಟು ವರ್ಷಗಳಿಂದ ಆಸ್ಪತ್ರೆ ಅಸ್ತಿತ್ವದಲ್ಲಿದ್ರೂ ಒಂದು ಬೋರ್ಡ್ ಕೂಡ ಇಲ್ಲ. ಕಾಂಪೌಂಡ್ ತುಂಬಾ ಕಸದ ರಾಶಿಗಳೇ ಬಿದ್ದಿದೆ. ಅಲ್ಲದೆ ಇಲಾಖೆಗೆ ಸಂಬಂಧಿಸಿದ ಬೇಡದ ಔಷಧಿಗಳು ಹಾಗೂ ಪುಸ್ತಕಗಳನ್ನು ಸಂಗ್ರಹಿಸುವ ಗೋಡೌನ್ ಮಾಡಿಕೊಂಡಿದ್ದಾರೆ. 1957ರಲ್ಲಿ ದಾನಿಗಳು ಜಾಗ ನೀಡಿದಂಥ ಒಂದು ಆಸ್ಪತ್ರೆ. ಆವಾಗಿನಿಂದ ಭಾಳ ಚೆನ್ನಾಗಿ ಈ ಸುತ್ತಮುತ್ತಲಿನವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಒಳ್ಳೆಯ ಸೇವೆ ಸಲ್ಲಿಸ್ತಾ ಇತ್ತು. ಈಗ ಏನಾಗಿದೆ ಅಂದರೆ ಕೆಲವು ವರ್ಷಗಳಿಂದ 6-7 ವರ್ಷಗಳಿಂದ ಇದು ಒಂದು ಅವ್ಯವಸ್ಥೆಯ ಆಗರವಾಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ನಗರ ಜಿಲ್ಲೆ ಇವರ ಸ್ಟೋರ್ ಮಾಡಿಕೊಂಡಿದ್ದಾರೆ. ಆಸ್ಪತ್ರೆಯ ಅವ್ಯವಸ್ಥೆ ಸರಿಪಡಿಸುವಂತೆ ಸಾಮಾಜಿಕ ಕಾರ್ಯಕರ್ತ ನಾಯಕ್ ಆರೋಗ್ಯ ಸಚಿವರಿಗೂ ಸ್ಥಳೀಯ ಶಾಸಕ ದಿನೇಶ್ ಗುಂಡೂರಾವ್ಗೂ ಪತ್ರ ಬರೆದಿದ್ರೂ ಪ್ರಯೋಜನ ಆಗಲಿಲ್ಲ. ಅಲ್ಲದೆ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಿಲ್ಲ. ಸುವರ್ಣ ನ್ಯೂಸ್ ತಂಡ ಆಸ್ಪತ್ರೆಯ ಬಳಿ ಬಂದ ವಿಷಯ ತಿಳಿದ ಕೂಡಲೇ ಓಡೋಡಿ ಬಂದ ಆರೋಗ್ಯಾಧಿಕಾರಿ ಸ್ಥಳಕ್ಕೆ ಆಗಮಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಡಾಕ್ಟ್ರನ್ನ ಮಲ್ಟಿಸ್ಟೋರ್ ಬಿಲ್ಡಿಂಗಿಗೆ ವಾರಕ್ಕೆ 3 ದಿವಸ ಹಾಕಿದ್ದೇವೆ. ಅವರನ್ನು ನಾನು ಅಲ್ಲಿ ಅಟೆಂಡ್ ಆಗಿದ್ದಾರೆ ಇಲ್ವ ಅಂತ ಅದನ್ನು ಕನ್ಫರ್ಮ್ ಮಾಡ್ಕೋತೇನೆ. ಮತ್ತು ಇದನ್ನು ನಾನು 1 ತಿಂಗಳಾಗಿದೆ ಚಾರ್ಜ್ ತೊಗೊಂಡು. ಅಲ್ಲ, ತಾವೇನು ಕೇಳ್ತಾ ಇದ್ದೀರ ಅಂತ ನಿಮ್ಮ ಮನಸ್ಸಲ್ಲಿರೋದು ನಂಗೆ ಗೊತ್ತಾಗಿದೆ. ಇದನ್ನು ಸ್ಟೋರೇಜಾಗಿ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಇದಕ್ಕೆ ನನಗೂ ಆಗಲೇ ಕೂಡ ಕೆಲವು ಸಾರ್ವಜನಿಕ ಹಿತಾಸಕ್ತಿಯ ಕೆಲವು ಬಂದಿದೆ ಪತ್ರಗಳು. ಇದನ್ನು PHC ಆಗಿ ಫುಲ್ ಟೈಮ್ PHC ಆಗಿ ವರ್ಕ್ ಮಾಡಿಸ್ಬೇಕು ಅಂತ ನಾನು ಅದಕ್ಕೆ ಕ್ರಮ ತಗೋತಾ ಇದ್ದೀನಿ. ಸೊ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಈ ಸ್ಟೋರನ್ನು ಶಿಫ್ಟ್ ಮಾಡೋಕ್ಕೆ ಬೇರೆ ಜಾಗ ವ್ಯವಸ್ಥೆ ಮಾಡಿಕೊಂಡು ಸದ್ಯದಲ್ಲೇ ಅದನ್ನು ಫುಲ್ ಟೈಮ್ PHC ಆಗಿ ವರ್ಕ್ ಮಾಡೋಕ್ಕೆ ಮಾತಾಡ್ತೀನಿ. ಸದ್ಯ ಡಾಕ್ಟರ್ ಬಾಲಕೃಷ್ಣ ಅನ್ನೋರು ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಡಾಕ್ಟರ್ಗಳು ತಮಗೆ ತಿಳಿದಾಗ ಬಂದು ಸಹಿ ಮಾಡಿ ಹೋಗ್ತಾರಂತೆ. ವೈದ್ಯರನ್ನ ಅನುಕರಿಸ್ತಿರೋ ನರ್ಸ್ಗಳು ಮನೆಯಲ್ಲಿಯೇ ಕೂತು ಸಂಬಳ ಎಣಿಸ್ತಿದ್ದಾರೆ. 1957ರಲ್ಲಿ ಮಳವಳ್ಳಿ ಕಾಮಯ್ಯ ಮಲ್ಲಮ್ಮ ಅನ್ನೋರು ಆಸ್ಪತ್ರೆ ನಡೆಸಲು ಈ ಕಟ್ಟಡವನ್ನ ದಾನವಾಗಿ ನೀಡಿದ್ರು. ಅವರ ಸದುದ್ದೇಶ ಮಾತ್ರ ಇಲ್ಲಿ ದುರುಪಯೋಗವಾಗ್ತಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ರಮೇಶ್, ಸುವರ್ಣ ನ್ಯೂಸ್. ಕಸದ ಸಮಸ್ಯೆ ನಿವಾರಣೆಗೆ ಬಿಬಿಎಂಪಿ ಹರಸಾಹಸ ನಡೆಸ್ತಾ ಇದೆ. ಗುಟ್ಟಳ್ಳಿ ಮತ್ತು ಕಾಡುಮಲ್ಲೇಶ್ವರ ವಾರ್ಡ್ನಲ್ಲಿ ಕಾಗದ, ಪ್ಲಾಸ್ಟಿಕ್, ಗ್ಲಾಸ್ಗಳನ್ನು ಬೇರೆ ಬೇರೆಯಾಗಿ ಒಟ್ಟುಗೂಡಿಸಲಾಗುತ್ತಿದೆ. ಈ ಮೂಲಕ ಕಸ ಮುಕ್ತ ವಾರ್ಡ್ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ. ಪ್ರತಿ ವಾರ್ಡ್ನಲ್ಲೂ ಕಸ ವಿಲೇವಾರಿ ಘಟಕ ಪ್ರಾರಂಭಿಸಲು ಪ್ರಯತ್ನ ನಡೆಸ್ತಾ ಇದೆ. ಅಪರೂಪದ ಮಾದರಿ ಮದುವೆಗೆ ಉದ್ಯಾನನಗರಿ ಬೆಂಗಳೂರು ಇವತ್ತು ಸಾಕ್ಷಿಯಾಗಿತ್ತು. ಗೊತ್ತು ಗುರಿ ಇಲ್ಲದ ಅನಾಥ ಯುವತಿಗೆ ಸತೀಶ್ ಅನ್ನೋ ಯುವಕನೋರ್ವ ಬದುಕು ನೀಡಿದ್ದಾನೆ. ಕಾಳಮ್ಮ ಅಲಿಯಾಸ್ ಪೂಜಾ ಹೊಸ ಬಾಳಿಗೆ ಕಾಲಿಟ್ಟ ಅದೃಷ್ಟವಂತೆ. ಸಚಿವರಾದ ರಾಮಲಿಂಗಾರೆಡ್ಡಿ, ಉಮಾಶ್ರೀ ವಧು ವರರಿಗೆ ಆಶೀರ್ವದಿಸಿ ಹರಸಿದ್ರು. ತುಂಬ ಖುಷಿಯಾಗಿದ್ದೇನೆ. ನಮ್ಮ ಮುಂದಿನ ಜನಾಂಗವು ಸಹ ಇದೇ ರೀತಿಯ ಒಂದು ಇದನ್ನು ನಡೆಸ್ಕೊಂಡು ಹೋಗಬೇಕು. ಆ ಮೂಲಕ ದೇಶದ ಒಂದು ಪ್ರಗತಿಗೆ ಕಾರಣ ಆಗಬಹುದು. ಚೆನ್ನಾಗಿ ಅನ್ನಿಸ್ತಿದೆ. ನನಗೆ ಫಸ್ಟು ದೊಡ್ಡಮ್ಮ ಸಿಕ್ಕಿದ್ರು, ಮತ್ತು ಕನ್ನಿಗಮ್ಮ, ಸುಮಾರು ಜನ ನನ್ನ ಹಿಂದೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಹೇಳ್ದಂಗೆ ನನಗೆ ಯಾರೂ ಇಲ್ಲ ಅಂತಲ್ಲ, ನನಗೆಲ್ಲರೂ ಇದ್ದಾರೆ, ನನಗೆಲ್ಲರಿಗೂ ಕುಟುಂಬನೇ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರ ಎಷ್ಟಾಗಿದೆ ನೋಡೋಣ ಬನ್ನಿ.